ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಬೇಸಿಗೆಯಲ್ಲಿ ತಂಡಸ್ನಲ್ಲಿ ತುಂಬ ಹೊತ್ತು ಕುಳಿತುಕೊಳ್ಳುತ್ತಿದ್ದೀರಾ? ಹಾಗಾದರೆ 2 ನಿಮಿಷದಲ್ಲಿ ಹೋಗಿ ಬರಲು ಇಲ್ಲಿದೆ ಕೆಲವೊಂದು ಟಿಪ್ಸ್ಗಳು. ಸ್ನೇಹಿತರೆ, ಹೊಸೊಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕೆಲವರಿಗೆ ಬೇಸಿಗೆಯಲ್ಲಿ ಮೈ ತುಂಬ ಬಿಸಿಯಾಗಿ ಇರುತ್ತದೆ. ಇಂಥವರು ಗುಲಾಬಿ ಹೂ ದಳಗಳನ್ನು ಸೇರಿಸಿ ತಯಾರಿಸಲ್ಪಟ್ಟ ಗುಲ್ಕನನ್ನು ದಿನಾಲು ಸೇವಿಸುತ್ತಾ ಬಂದರೆ ಮೈಯ ಉಷ್ಣ ತಗ್ಗುವುದಲ್ಲದೆ ಬಾಯಿಯ ದುರ್ಗಂಧ ಕೂಡ ನಿವಾರಣೆಯಾಗುತ್ತದೆ. ಅಲ್ಲದೆ ಪ್ರತಿದಿನ ಶ್ರಮವಿಲ್ಲದೆ ಮಲವಿಸರ್ಜನೆಯಾಗುತ್ತದೆ. ಕರುಳುಗಳು ಕೂಡ ಶುದ್ಧವಾಗುತ್ತದೆ. ದಿನಾಲು ಮಲವಿಸರ್ಜನೆ ಸರಿಯಾಗಿ ಆಗಲು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಹಳೆಯ ಹುಣಸೆ ಹುಳಿಗೆ ಹರಳೆಣ್ಣೆ ಸೇರಿಸಿ ಮರ್ದಿಸಿ ಬತ್ತಿ ಮಾಡಿ ಗುದದ್ವಾರಕ್ಕೆ ತೆಕ್ಕಿದರೆ ಕೂಡಲೇ ಮಲವು ಶೋಧನೆಯಾಗುವುದು. ಹತ್ತಿಯ ಎಲೆಯನ್ನು ಜಜ್ಜಿ ಗಲಗಂಜಿನಲ್ಲಿ ಕಿವುಚಿ ಸೋಸಿ 50 ಗ್ರಾಂ ಕಲ್ಲು ಸಕ್ಕರೆ ಹಾಕಿ ದಿನಕ್ಕೆ 1 ಬಾರಿ 12 ದಿನ ಸೇವಿಸುವುದರಿಂದ ಸರಾಗವಾಗಿ ಮಲವು ವಿಸರ್ಜನೆಯಾಗುವುದು. ಹರಳೆ ಗಿಡದ ಬೇರನ್ನು ಗಂಧದಂತೆ ತೆಗೆದು 25 ಗ್ರಾಂನಷ್ಟು ಬೆಣ್ಣೆಯಲ್ಲಿ ಕಲಸಿ ನೆಕ್ಕಿದರೆ ಮಲವು ಶಿಥಿಲವಾಗಿ ಹೋಗುವುದು. ಕಡೀರ ಬೇರು ಮತ್ತು ಶುಂಠಿ ಕಷಾಯ ಮಾಡಿ ಅದಕ್ಕೆ ಎಳ್ಳೆಣ್ಣೆಯನ್ನು ಸೇರಿಸಿ ದಿನಕ್ಕೆ 2 ಹೊತ್ತು ಸೇವಿಸಿದರೆ ಮಲವು ಸರಾಗವಾಗಿ ವಿಸರ್ಜನೆಯಾಗುವುದು. ರಾತ್ರಿ ವೇಳೆ 1 ಬಾಳೆಹಣ್ಣು ಅಥವಾ 1 ಪರಂಗಿ ಹೋಳನ್ನು ತಿನ್ನಿ. ವೇಳೆಗೆ ಸರಿಯಾಗಿ ಆಹಾರ ಸೇವಿಸಿರಿ. ಬೆಳಗಿನ ಉಪಹಾರಕ್ಕೆ ಅರ್ಧ ತಾಸು ಕಾಲಕ್ಕೆ ಮುಂಚೆ ಮತ್ತು ರಾತ್ರಿ ಮಲಗುವುದಕ್ಕೆ ಅರ್ಧ ತಾಸು ಕಾಲಕ್ಕೆ ಮುಂಚೆ 1 ಲೋಟ ಬಿಸಿ ನೀರು ಕುಡಿಯಬೇಕು. ನಿಯಮಿತ ವೇಳೆಗೆ ಸರಿಯಾಗಿ ಮಲವಿಸರ್ಜನೆ ಮಾಡುವ ಅಭ್ಯಾಸವಿಟ್ಟುಕೊಳ್ಳುವುದು ಅತಿ ಅವಶ್ಯಕ. ಸೋರೆಕಾಯಿಯನ್ನು ಹಿಂಡಿ 1 ಲೋಟ ರಸ ತೆಗೆದು ಆ ರಸಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ದಿನಕ್ಕೊಮ್ಮೆ ಸೇವಿಸಬೇಕು. ಇದರಿಂದಾಗಿ ಬಹಳ ಕಾಲದಿಂದ ಗುಣವಾಗದಿದ್ದ ಮಲಬದ್ಧತೆ ಪರಿಹಾರವಾಗುವುದು. ಹುರುಳಿಯನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಬಸಿದು ಆ ನೀರಿಗೆ ನಿಂಬೆ ರಸ ಹಿಂಡಿ ಸ್ವಲ್ಪ ಉಪ್ಪು ಸೇರಿಸಿ ದಿನಕ್ಕೆ 1 ಬಾರಿ 1 ಗ್ಲಾಸ್ನಷ್ಟು ಸೇವಿಸಿದರೆ ಮಲಕಟ್ಟು ನಿವಾರಣೆಯಾಗುವುದು. ಪರಂಗಿಕಾಯಿಯನ್ನು ಹೋಳು ಮಾಡಿ ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ನಿಂಬೆ ರಸ ಮತ್ತು ಉಪ್ಪು ಸೇರಿಸಿ ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಜೀರ್ಣಶಕ್ತಿ ಕೂಡ ಹೆಚ್ಚುತ್ತದೆ ಮತ್ತು ಜಂತು ಹುಳಗಳು ನಾಶವಾಗುತ್ತದೆ. ಕಲ್ಲಂಗಡಿ ಹಣ್ಣನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ಮಲಕಟ್ಟು ನಿವಾರಣೆಯಾಗುವುದು. ಎಲ್ಲ ತರಕಾರಿ ಹಾಗೂ ಹಣ್ಣುಗಳನ್ನು ಅವುಗಳಲ್ಲಿರುವ ಜೈವಿಕ ಕೋಶಗಳ ಕಾರಣವಾಗಿ ಆಹಾರವೆಂಬಂತೆ ಉಪಯೋಗಿಸಬಹುದು. ಅವು ಸ್ನಾಯುಗಳ ಸಂಕೋಚನ ಪ್ರಕ್ರಿಯೆಯನ್ನು ಹೆಚ್ಚುಗೊಳಿಸುತ್ತದೆ. ಮಲವಿಸರ್ಜನೆ ಸರಿಯಾಗುವಂತೆ ಸಹಕರಿಸುತ್ತದೆ. ಅವುಗಳಲ್ಲಿರುವ ನಾರು ಪದಾರ್ಥಗಳು ಅನ್ನನಾಳದ ಪ್ರಸರಣದಲ್ಲಿ ಸಹಕರಿಸುತ್ತದೆ ಹಾಗೂ ಮೂತ್ರ ವಿಸರ್ಜನೆ ಸರಿಯಾಗಿ ನಡೆಯಲು ಕಾರಣವಾಗುತ್ತದೆ. ಕಾರಣ ಹಣ್ಣು ಹಂಪಲು ಹಾಗೂ ತರಕಾರಿಗಳು ಜಲ ಮಲಬದ್ಧತೆಗಳನ್ನು ವಿರೋಧಿಸುತ್ತದೆ ಹಾಗೂ ನಿವಾರಿಸುತ್ತದೆ. ಗುಲಾಬಿ ಹೂವಿನಿಂದ ತಯಾರಿಸಿದ ಕಷಾಯದ ಜೊತೆ ತುಪ್ಪ ಬೆರೆಸಿ ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗಿ ಮಲ ಶುದ್ಧಿಯಾಗುತ್ತದೆ. 25 ಗ್ರಾಂ ಬಾಳೆಹಣ್ಣಿನ ತೆರುಳನ್ನು ಅದರ ಅರ್ಧದಷ್ಟು ಹುಣಸೆ ಹಣ್ಣಿನೊಂದಿಗೆ ಅರೆದು ಸೇವಿಸುವುದರಿಂದ 2-3 ದಿನಗಳ ಕಾಲ ಮಲಬದ್ಧತೆಯಾಗಿದ್ದರೂ ಸಹ ಅತ್ಯಲ್ಪ ಕಾಲದಲ್ಲಿ ಮಲವಿಸರ್ಜನೆಯಾಗುವುದು. ಮಲವಿಸರ್ಜನೆ ಆಗಲಿಕ್ಕೆ ಬೇದಿಯ ಔಷಧದ ಸೇವನೆಯು ಭಯಂಕರವಾದ ದುರಭ್ಯಾಸ. ಅದರಿಂದ ಕರುಳುಗಳು ದುರ್ಬಲವಾಗುತ್ತದೆ ಮತ್ತು ನೈಸರ್ಗಿಕ ಮಲವಿಸರ್ಜಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಬೇದಿಯ ಔಷಧಿಗಳಿಂದ ಕರುಳಿನ ಒಳಮೈ ಕೆರಳಿಕೊಂಡು ಅಮಾಂಶ ವೃಣಗಳಾಗುವ ಸಂಭವವಿದೆ. ಅವರಿಗೆ ಕಾಲಾಂತರದಲ್ಲಿ ಮೂಲವ್ಯಾಧಿ ಉಂಟಾಗಬಹುದು. ಅನ್ನಕ್ಕಿಂತ ತೌಡು ತೆಗೆಯದ ರಾಗಿ, ಅವಲಕ್ಕಿ, ಜೋಳದ ಅರಳು, ಗೋಧಿ ಹೆಚ್ಚು ಮಲಸಾರಕಗಳಾಗಿವೆ. ಅವುಗಳ ಉಪ್ಪಿಟ್ಟು, ರೊಟ್ಟಿ, ದೋಸೆಗಳನ್ನು ಮೂಲಂಗಿ, ಗಜ್ಜರಿ, ಸೌತೆ, ಮೆಂತ್ಯ ಸೊಪ್ಪು, ಈರುಳ್ಳಿಗಳೊಡನೆ ವಾರದಲ್ಲಿ 3-4 ದಿನವಾದರೂ ಅಗೆದು ತಿನ್ನುವುದರಿಂದ ಮಲವಿಸರ್ಜನೆ ಸರಾಗವಾಗಿ ಆಗುವುದು. ರಾತ್ರಿ ಮಲಗುವವರಿಗೆ ಮೊದಲ ಸಲ ಎಚ್ಚರವಾದ ಕೂಡಲೇ 1 ಗ್ಲಾಸ್ ತಣ್ಣೀರನ್ನು ಕುಡಿದು ಮರಳಿ ಮಲಗುವುದರಿಂದ ಮತ್ತೊಮ್ಮೆ ಎಚ್ಚರವಾದಾಗ ಚೆನ್ನಾಗಿ ಮಲವಿಸರ್ಜನೆ ಆಗುವುದು. ವೃದ್ಧರಿಗೆ ಮಲಬದ್ಧವಾದರೆ ಮತ್ತು ಸದಾ ಮಲಬದ್ಧತೆ ಇರುವವರಿಗೆ 2 ಔನ್ಸ್ ಮೊಸರು, 1 ಔನ್ಸ್ ನೊರೆಹಾಲು, 2 ಚಮಚ ಎಳ್ಳೆಣ್ಣೆ, 2 ಚಮಚ ಬೆಲ್ಲದ ರವೆ ಇವುಗಳನ್ನು ಸೇರಿಸಿ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗುವುದು. ಆಲೂಗಡ್ಡೆಯನ್ನು ಹಸಿಯಾಗಿ ಸಿಪ್ಪೆ ಸಹಿತ ಚೆನ್ನಾಗಿ ಅಗೆದು ನಿತ್ಯವೂ ಸೇವಿಸುತ್ತಿದ್ದರೆ ಮಲಬದ್ಧತೆಯು ನಿವಾರಣೆಯಾಗುತ್ತದೆ. ಮೇಲೆ ವಿವರಿಸಿದ ಉಪಾಯಗಳನ್ನು ಕೈಗೊಂಡಾಗಲೂ ಬಹಳ ದಿನಗಳವರೆಗಿನ ಮಲಬದ್ಧತೆಯು ಒಮ್ಮೆಲೆ ಗುಣವಾಗದಿದ್ದರೆ ಆ ಉಪಾಯಗಳನ್ನು ಮುಂದುವರಿಸುತ್ತಿರುವಾಗಲೇ ವಾರದಲ್ಲಿ 1-2 ಸಲ ಬಸ್ತಿ ಪ್ರಯೋಗದಿಂದ ಮಲವಿಸರ್ಜನೆ ಮಾಡಿಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ,
ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ.